ಆದ್ರೆ ಇದನ್ನ ಕೈಯಾಗಿ ಹಿಡ್ಕೊಂಡು ನೀವ್ ಏನ್ ಜಪ ಮಾಡಿದ್ರಿ ಅಂದ್ರ, ಯಾಕಂದ್ರ ನಾವು ಪೇಸ್ಟ್ಗಳನ್ನ ಹಚ್ಕೋತೀವಲ್ಲ ಕ್ಯಾನ್ಸರ್ ಆಹ್ವಾನ ಕೊಡ್ತೀವಿ. ಮೂರ್ ಹನಿ ಮೂಗ್ನಾಗ ಹಾಕ್ರಿ 8 ದಿನದಾಗ ಗೊರಕಿ ಬಂದಾಕ ಎಷ್ಟು ಚಲೋ ಐತಿ ನೋಡ್ರಿ. ಇದರದೆಲ್ಲ ರಿಸರ್ಚ್ ಮಾಡಿ ಅದ್ರೆಲ್ಲ ಪೇಪರ್ಸ್ ರೆಡಿ ಮಾಡಿಟ್ಟಿನಿ. ಯಾವನ ನಾಳೆ ಶಾಣೆ ಕೇಳೋನಲ್ಲ ನಮಗೂ ಹಿಂಗ್ ಬಾಳ ಮಂದಿ ರೈತರು ಮಾಡಕತ್ತಾರ. ನನ್ನ ಕೆಲಸ ಇವರ ನಮ್ ಹಿಂದ ಮುಂದೆ ಇರೋರು. ಒಂದ್ ನಿಮಿಷ ಇಲ್ಲಿ ನೋಡ್ರಿ, ಒಂದ್ ನಿಮಿಷ ತಡಿ. ಇದ್ ನೋಡ್ರಿ, ನಮ್ಮೊಬ್ಬ ರೈತ ಅದಾನ ಇಲ್ಲಿ. ಎಲ್ಲಿ ಅದ ಎಲ್ಲಿದೆ? ಹಾ, ನಮ್ಮ ರೈತರು ಪ್ರಯೋಗ ಧರ್ಮಿಗಳು. ಇದೊಂದು ಮಾಲಿ ಮಾಡ್ಯ. ನೀವು ರುದ್ರಾಕ್ಷಿ ಮಾಲಿ ಮಾಡ್ತಿರಲ್ಲ, ಎದ್ರದ್ದು ಇರ್ಬೇಕತ್ತೀರಿ ನೀವು? 6 ತಿಂಗಳ ವರ್ಷದ ಒಳಗಿನ ಕರ್ಗಳು ಇರ್ತಾವಲ್ಲ, ಆ ಕರ್ಗಳ ಸಗಣಿ ಬಾಳ ಜಿಗಟ್ಟಿರ್ತತೆ. ಆ ಸಗಣಿಯಿಂದ ಈ ಮಾಲಿ ಮಾಡ್ಯಾನ, ಜಪ್ ಮಾಲಿ ಮಾಡ್ಯಾನ. ಏನಾದ್ರು ರುದ್ರಾಕ್ಷಿ ಹೊಡೆದಿದ್ ಖರೀ ಇದು ಹೊಡಿದಿಲ್ಲ. ಆದ್ರೆ ಇದನ್ನ ಕೈಯಾಗಿ ಹಿಡ್ಕೊಂಡು ನೀವ್ ಏನ್ ಜಪ ಮಾಡಿದ್ರಿ ಅಂದ್ರ ನಕಾರಾತ್ಮಕ ಭಾವನೆಗಳು ನಿಮ್ಮ ಹತ್ರ ಒಟ್ಟ ಸುಳಿಯಂಗಿಲ್ಲ. ಇದ್ರದ್ದು ಪ್ರಯೋಗ ನನಗೆ ವೇಳೆಯಲ್ಲಿ ಇರ್ಲಿಕ್ಕಂದ್ರೆ ನಿಮ್ಗೆ ಇಲ್ಲೇ ಮಾಡಿ ತೋರಿಸ್ತಿದ್ ನಾನು. ಇದೇ ಆಕಳ ತುಪ್ಪ, ಬೆಣ್ಣೆ, ಗೋಮೂತ್ರ, ಆಮ್ಯಾಗ ಒಂದಿಷ್ಟು ಆಯುರ್ವೇದ ಔಷಧಗಳನ್ನ ಹಾಕೊಂಡು ಈ ಹುರುಕಿ, ಕಜ್ಜ, ಗಜಕರ್ಣ ಅಂತ ಹಾಕವಲ್ಲ, ಅದ್ರ ಸಲುವಾಗಿ ನಂಬರ್ 1 ಔಷಧ ಅವ್ ಮಾಡ್ಯ ನೋಡ್ರಿ. ಅವ್ನ ಪ್ರಯತ್ನ ನೋಡ್ರಿ ನೀವು. ಸಗಣಿ ಸುಟ್ಟು, ಆಕಳ ಸಗಣಿ ಸುಟ್ಟು ಆ ನೀರಾಗ ಬೂದಿ ಸೋಸಿ ಹಿಂದಾಗಡೆ ಅದನ್ನ ಹಂಗ ಇಟ್ಟು ನೀರ್ ಮ್ಯಾಗಿನ ತೆಗೆದು ಕೆಳಗೇನ ಕೆಸರಿನಂಗೆ ಹಾಕಿತ್ತಲ್ಲ ಅದನ್ನ ಬಡದು ಒಣಗಿಸಿ 2 ಸರಿ ಸುಟ್ಟಾಗ ಇದು ತಯಾರಾಗ. ಆಕಳ ಸಗಣಿ ಸುಟ್ಟು ಕರಿ ಬೂದಿ ಮಾಡಿ ಆ ಬೂದಿ ಒಳಗ ಸ್ವಲ್ಪ ಉಪ್ಪ, ಪಟಗ, ಆಮ್ಯಾಗ ಇನ್ನೊಂದಿಷ್ಟು ಆಯುರ್ವೇದದ 1-2 ಪದಾರ್ಥಗಳನ್ನ ಹಾಕಿ ಹಲ್ಪುಡಿ ಮಾಡ್ಯಾರ. ಯಾಕಂದ್ರ ನಾವು ಪೇಸ್ಟ್ಗಳನ್ನ ಹಚ್ಕೋತೀವಲ್ಲ ಕ್ಯಾನ್ಸರ್ ಆಹ್ವಾನ ಕೊಡ್ತೀವಿ. ದಿನಾಲು ಪೇಸ್ಟ್ ಯಾರು ಬಳಸ್ತಾರ ಬೇಗ ಬಾಯಿ ತೊಳ್ಕೊಳ್ಳಿಲ್ಲ ಅಂದ್ರೆ 100ಕ್ಕೆ 100 ನೀವು ಕ್ಯಾನ್ಸರ್ಕ್ಕೆ ಬಲಿ ಆಗ್ತೀರಿ. ಇದನ್ನ ಮರಿಬಾರ್ದು ಯಾವಾಗ್ಲೂ. ಇದ್ ನೋಡ್ರಿ, ಇದನ್ನು ತುಪ್ಪದಲ್ಲೇ ಮಾಡ್ಯಾನವ. ಇದನ್ನ ಇದ್ರೊಳಗೆ ಕೆಲವೊಂದು ವನೌಷಧಿಗಳನ್ನ ಹಾಕ್ಯಾನ. ನೀವು ಗೊರಕೆ ಹೊಡೆಯವ್ರು ಇರ್ತಿರಲ್ಲ, 3 ಹನಿ ಅವ ಇದನ್ನ ಒಯ್ದು ಹಾಕ್ರಿ ರಾತ್ರಿ. ಅವ್ನ ಮನಿ ಬಿಡ್ಸಾಕ್ ಹೋಗ್ಬೇಡ್ರಿ. 3 ಹನಿ ಮೂಗ್ನಾಗ ಹಾಕ್ರಿ, 8 ದಿನದಾಗ ಗೊರಕಿ ಬಂದಾಕ ಎಷ್ಟು ಚಲೋ ಐತಿ ನೋಡ್ರಿ. ಆಪರೇಷನ್ ಮಾಡ್ಬೇಕಂದ್ರೆ 1-1.5 ಲಕ್ಷ ರೂಪಾಯಿ ಖರ್ಚೈತೆ ಅದಕ್ಕೆ. ಆಮ್ಯಾಗ ಈ ಸೈನಸ್ ಪ್ರಾಬ್ಲಮ್ ಹೋಗ್ತೈತಿ, ಕಣ್ಣಿನ ಸಮಸ್ಯೆಗಳು ಹೋಗ್ತಾವು, ಕಿವಿ ಸೋರುದು ಹೋಗ್ತೈತಿ, ಈ ಅರ್ಧ ತಲೆ ನೋಯ್ತಿರ್ತೈತಲ್ಲ ಅದು ಹೋಗ್ತೈತಿ. ಎಲ್ಲ ಇಂಥ ಸಾಮರ್ಥ್ಯ ಐತೆ ಅದ್ರೊಳಗೆ. ಎದ್ರದ್ದು ಇದು ಬರೇ ಕಣ್ಣಿನ ಸಲುವಾಗಿ ಮಾಡ್ಯಾನ, ಇದನ್ನ ಜನರಲ್ ಆಗಿ ಮಾಡ್ಯಾನ. ಹೌದಾ? ಇದ್ ನೋಡ್ರಿ, ಪಣತಿದು ಒಂದ್ ಸಣ್ಣ ಮಷಿನ್ ಸಿಗ್ತೈತಿ, 400-500 ರೂಪಾಯಿ ತಗೊಂಡ್ ಮನ್ಯಾಗ ಬೇಕಾದಂಗ ಮಾಡ್ಬೇಕು. ದೀಪಾವಳಿ ಬಂತಂತಂದ್ರ ಒಂದ್ 10,000 ಪಣತಿ ಮಾಡಿದ್ರಿ ಅಂತಂದ್ರ ಇದು ಪಣತಿ ತಯಾರು ಮಾಡಕ್ ಎಷ್ಟು ಖರ್ಚು ಬರ್ತದೆ? ದನ ಇರ್ತಾವ ನಿಮ್ ಮನ್ಯಾಗ, ಖರ್ಚು ಎಷ್ಟು ಬರ್ತೈತಿಪ್ಪ? ಭಾಳ ಆದ್ರ ಒಂದ್ 10 ಪೈಸೆ ಖರ್ಚು ಬರ್ತೈತಿ, 10-20 ಪೈಸೆ. ರೂಪಾಯಿ ಪಣತಿ ಮಾರಿದ್ರು 5 ರೂಪಾಯಿ ಮಾರ್ತೈತಿ ಇದು. ಇನ್ ಲೆಕ್ಕ ಇಡ್ರಿ ನೀವು. ಆಮ್ಯಾಗ ಈ ಪಣತಿ ಸುಟ್ಟು ಅಂತಂದ್ರು ಸಹಿತ ಅದ್ರ ಹೊಗೆ ಏನೈತಲ್ಲ, ಆ ಹೊಗೆಗೆ ಮನೆಯೊಳಗಿನ ವಾತಾವರಣ ಎಲ್ಲ ಶುದ್ಧ ಆಕೈತಿ. ಮತ್ ಹೆಂಗ್ ಆಕೈತ್ರಿ ಅಂತ ಕೇಳಿದ್ರ ನನ್ನ ಹತ್ರ ಅದ್ರ ಎಲ್ಲ ನಾ ಸೈನ್ಸ್ ಲ್ಯಾಬೊರೇಟರಿ ಕಳಿಸಿ ಮನೆಯೊಳಗ ಮೊದಲು ಹೆಂಗಿತ್ತು ಆಕ್ಸಿಜನ್ ಪ್ರಮಾಣ, ಈಗ ಹೆಂಗೈತಿ, ಇದರದೆಲ್ಲ ರಿಸರ್ಚ್ ಮಾಡಿ ಅದ್ರ ಎಲ್ಲ ಪೇಪರ್ಸ್ ರೆಡಿ ಮಾಡಿಟ್ಟಿನಿ. ಯಾವನಾರ ನಾಳೆ ಶಾಣೆ ಕೇಳೋನಲ್ಲ ನಮಗೂ ಸ್ವಾಮಿಗಳು ಹಂಗ ಕೊಡ್ತಾರತ್ತ. ಇವಾಗೆಲ್ಲವಕ್ಕೂ ಇದು ನೋಡಿ, ಇದ್ ನೋಡ್ರಿ ಬಾಡಿಗೆ ಹಿಂಗ ಹಚ್ಚಿಟ್ಬಿಟ್ರಿ ಅಂದ್ರ ಈ ಮನೆಯೊಳಗೆ ಮೊಬೈಲ್ ಅದು ಬಳಸ್ತಿರ್ತೀರಿ, ಟಿವಿ ಬಳಸ್ತಿರ್ತೀರಿ, ಅದರಿಂದ ಕೆಲವೊಂದು ವಿಕಿರಣಗಳು ಹೊರಗೆ ಬೀಳ್ತಿರ್ತಾವ. ಆ ವಿಕಿರಣಗಳು ನಮ್ಮ ಶರೀರದ ಮೇಲೆ ಪರಿಣಾಮ ಮಾಡ್ತಾವ. ಈ ಟಿವಿ ಮುಂದೆ ಕುಂತಿರ್ತಿರಲ್ರಿ, ಈ ಸಣ್ಣ ಹುಡುಗರು ಟಿವಿ ನೋಡ್ತಿರ್ತಾವ, ಅವು ಬೇಗ ದೊಡ್ಡ ಅಕ್ಕಾವ ಹುಡುಗರು. 8-9 ವರ್ಷಕ್ಕೆ 20 ವರ್ಷದ ಎಲ್ಲ ಹಾವಭಾವಗಳ ಮಕ್ಕಳೊಳಗೆ ಬಂದ್ಬಿಡ್ತಾವ. ಅದು ಹಾರ್ಮೋನಲ್ ಚೇಂಜಸ್ ಆಗ್ತದೆ. ಅದನ್ನ ತಡೆಗಟ್ಟಬೇಕಾಗಿತ್ತು ಅಂತಂದ್ರ ಮನೆಯೊಳಗೆ ಇಂಥವ್ನ ಗಾಡಿ ಮ್ಯಾಗ ಹಚ್ಬೇಕು. ಇವು ಸಗಣಿ, ಮೊದಲು ಸಗಣಿಲೆ ಗಾಡಿ ಸಾರಿಸ್ತಿದ್ರೆ ಇಂಥವ್ ಏನೂ ಬೇಕಾಕಿದ್ದಿಲ್ಲ. ಈಗ ಅದನ್ನ ಬಿಟ್ರೆ ಇವನ್ನೆಲ್ಲ ಮಾಡಿಕೊಡೋದು ಬಂದೈತಿ.
ಆಮ್ಯಾಗ ಮೊಬೈಲ್ ಸಲುವಾಗಿ ಮೊಬೈಲ್ ರೇಡಿಯೇಷನ್ ಐತಲ್ಲ ಅವೆಲ್ಲ ರೆಡಿಯಾಗೇ ಬಂದಾನ ಈ ಟೈಪ್ ಹಿಂದ್ ಹಚ್ಚೋದು ಇವ್ನು ಹಚ್ಚಿದ್ರಂದ್ರೆ ಅವನ್ನೆಲ್ಲ ಟೆಸ್ಟ್ ಮಾಡಿ ತೋರಿಸ್ತೀನಿ ನಿಮಗ್ ನಾನು ಇವ್ನ್ ಹಿಡಿದ್ರಂತಂದ್ರೆ ಹಿಂಗ್ ಅಳಿಗಾಡಕ್ ಶುರು ಆಕೈತ ಇದನ್ನ ಹಚ್ಚಿದ್ರಂದ್ರೆ ನಿಂದಿರ್ತದೆ ಇದು ಸಗಣಿದ ಇದ್ರೊಳಗೆ ಒಂದ್ ಸ್ವಲ್ಪ ಅಂಟ್ ಹಾಕಿ ಚಪಾತಿ ತಿದ್ದಿದಂಗೆ ತಿದ್ದಿ ಒಂದಿಷ್ಟು ಅಂಟ್ ಹಚ್ಚಿ ಇದನ್ನ ಮೊಬೈಲ್ ಹಚ್ಚಿಬಿಟ್ರಿ ಅಂತಂದ್ರ ನಿಮ್ ಮೊಬೈಲ್ ರೇಡಿಯೇಷನ್ 0 ಆಗ್ತೈತಿ ಇರ್ಲಿಲ್ಲ ಅಂದ್ರೆ ಮೊಬೈಲ್ ಕಾಯ್ತೈತಿ ಒಂದೊಂದ್ ಸಾರಿ ಅಷ್ಟ ಆಗ್ತೈತಿ ಇದು ಅರಿಶಿಣ ಅರಿಶಿಣ ಆರ್ಗ್ಯಾನಿಕ್ ನೊಳಗೆ ಬೆಳೆದು ಸುಣ್ಣದ ನೀರ್ ಅದ್ರೊಳಗೆ ಹಾಕಿ ಸ್ವಲ್ಪ ತುಪ್ಪ ಆಮೇಲೆ ಸುಗಂಧಿ ದ್ರವ್ಯಗಳನ್ನ ಹಾಕಿ ಚಲೋ ಕುಂಕುಮ ತಯಾರು ಮಾಡ್ಯಾನ ಈಗ ಮಾರ್ಕೆಟ್ನಾಗ ಕುಂಕುಮ ತರ್ತಿರ್ಲ ಅವೆಲ್ಲ ಕೆಮಿಕಲ್ ಇರ್ತಾವ ಹಚ್ಕೊಂಡ್ ಕೂಡಲೇ ಇಲ್ಲಿ ಗುಳ್ಳ ಹೇಳಕ್ ಶುರು ಆಗ್ತಾವ ಯಾಕಂದ್ರೆ ಅವೆಲ್ಲ ಡೂಪ್ಲಿಕೇಟ್ ಸಿಂಥೆಟಿಕ್ ಅದಾವ ಒಬ್ಬ ರೈತ ಇವನ್ನೆಲ್ಲ ಮಾಡ್ಯಾನ ಇದು ನೋಡ್ರಿ ಇದನ್ನು ಗಾಡಿಗೆ ಹಚ್ಚೋ ಸಲುವಾಗಿ ಮಾಡ್ಯಾರ ಇದು ಸಗಣಿದ ಇಂಥವ ತೋರಣಗಳನ್ನ ಮಾಡ್ತಾರ ನಾವು ಸುಮಾರು ಒಂದು 100 ಪದಾರ್ಥಗಳನ್ನ ಇಂಥವ್ ಮಾಡಕ್ ಸಾಧ್ಯ ಐತಿ ನಾ ಎಲ್ಲ ಟ್ರೈನಿಂಗ್ ಕೊಡ್ತಿರ್ತೀನಿ ಇವನ ಹತ್ರ ಹೋಗ್ರಿ ಇವ ಕೊಡ್ತಾನೆ ಹಾ ಅವ ಬಬಲೇಶ್ವರದಾಗ ಆದ್ರ ಅವ್ರ ಮನ್ಯಾಗ ಪುಕ್ಕಟ ಕೊಡ್ತಾನೆ ಟ್ರೈನಿಂಗ್ ಹಿಂಗ್ ಬಾಳ ಮಂದಿ ರೈತರು ಮಾಡಕತ್ತಾರ ನನ್ನ ಕೆಲಸ ಏನು ಇವ್ರ ನಮ್ ಹಿಂದ ಮುಂದೆ ಇರೋರು ಇವ್ರು ಬೆಳಿಬೇಕು ಇವ್ರು ದೊಡ್ಡವ್ರ ಅವಾಗ ದೇಶ ದೊಡ್ಡದಾಗೋದು